ಯುದ್ಧದ 16ನೇ ದಿನ ಜಗತ್ತಿಗೆ ಮತ್ತೊಂದು ಬಿಗ್ ಶಾಕ್, ಮತ್ತೊಂದು ಜಲಸಂಧಿ ಬಂದ್ ಆಗಲಿದೆಯಾ ಅನ್ನುವಂಥದ್ದು. ಯುದ್ಧದ 16ನೇ ದಿನ ಜಗತ್ತಿಗೆ ಮತ್ತೊಂದು ಶಾಕ್. ಜಲಸಂಧಿ ಬಂದ್ ಆಗಲಿದೆಯಾ? ಮತ್ತೊಂದು ಜಗತ್ತಿಗೆ ಹೊಡೆತ ಕೊಡಲು ಮುಂದಾಗಿದ ಹೌತಿಗಳು. ಇರಾನ್ ಪರ ವಾರ್ಗೆ ಯೆಮನ್ ಹೌತಿಗಳು ರೆಡಿ. ಹರ್ಮುಜ್ ಬಳಿಕ ಮತ್ತೊಂದು ಜಲಸಂಧಿ ಬಂದ್. ಬಾಬ್ ಎಲ್ ಮುಂಡೇಬ್ ಜಲಸಂಧಿ ಬಂದ್ ಆಗುತ್ತಾ? ಜಾಗತಿಕ ವ್ಯಾಪಾರಕ್ಕೆ ಮತ್ತಷ್ಟು ಹೊಡೆತ ಬೀಳುತ್ತಾ? ಯುದ್ಧದ 16ನೇ ದಿನ ಜಗತ್ತಿಗೆ ಶಾಕ್. ಇದು ಮತ್ತೊಂದು ಬಿಗ್ ಶಾಕ್. ಮತ್ತೊಂದು ಜಲಸಂಧಿ ಬಂದ್ ಆಗ್ಲಿದ್ಯಾ ಅನ್ನುವಂಥದ್ದೇ ಸದ್ಯಕ್ಕೆ ಪ್ರಶ್ನೆ ಮೂಡಿದೆ. ಜಗತ್ತಿಗೆ ಹೊಡೆತ ಕೊಡಲು ಮುಂದಾಗಿದ್ದಾರೆ ಹೌತಿಗಳು. ಇರಾನ್ ಪರ ವಾರ್ಗೆ ಯೆಮನ್ ಹೌತಿಗಳು ರೆಡಿ. ಹರ್ಮುಜ್ ಬಳಿಕ ಮತ್ತೊಂದು ಜಲಸಂಧಿ ಬಂದ್. ಬಾಬ್ ಎಲ್ ಮುಂಡೇಬ್ ಜಲಸಂಧಿ ಬಂದ್ ಆಗುತ್ತಾ? ಜಾಗತಿಕ ವ್ಯಾಪಾರಕ್ಕೆ ಮತ್ತಷ್ಟು ಹೊಡೆತ ಬೀಳುವಂತಹ ಸಾಧ್ಯತೆ ಇದೆಯಾ ಅನ್ನುವಂಥದ್ದು ಸದ್ಯಕ್ಕೆ ಪ್ರಶ್ನೆ ಮೂಡಿದೆ. ಯಾಕೆಂದ್ರೆ ಯುದ್ಧದ ತೀವ್ರತೆ, ಗಂಭೀರತೆ ಇನ್ನೂ ಮುಂದುವರೆದಿರುವಾಗಲೇ, ಜೊತೆಗೆ ಹರ್ಮುಜ್ ಜಲಸಂಧಿ ಬಂದಾಗಿ ಜಗತ್ತಿನ ತೈಲ ಬಿಕ್ಕಟ್ಟು ಉಂಟಾಗಿರುವಂತಹ ಈ ಸಂದರ್ಭದಲ್ಲಿ ಮತ್ತೊಂದು ಜಲಸಂಧಿಯೂ ಕೂಡ ಬಂದಾದ್ರೆ ಗತಿ ಏನು ಅನ್ನುವಂತಹ ಶಾಕ್ ಈಗ ಜಗತ್ತಿಗೆ ಎದುರಾಗಿದೆ. ಹರ್ಮುಜ್ ಜಲಸಂಧಿ ಬಂದಾಗಿರುವಂಥದ್ದು ಮತ್ತು ಸಾಕಷ್ಟು ನೋವುಗಳನ್ನ ಮತ್ತು ನಷ್ಟಗಳನ್ನ ಅನುಭವಿಸಿರುವಂಥದ್ದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರವೇ. ಆದ್ರೆ ಹರ್ಮುಜ್ ಜಲಸಂಧಿ ಏನು ಬಂದಾಯಿತು, ಈ ಕಾರಣದಿಂದ ಸಾಕಷ್ಟು ತೈಲ ಬಿಕ್ಕಟ್ಟು ಉಂಟಾಯಿತು. ಅದೇ ರೀತಿ ಈಗ ಜಾಗತಿಕ ವ್ಯಾಪಾರಕ್ಕೆ ಮತ್ತೆ ಬಾಬ್ ಎಲ್ ಮುಂಡೇಬ್ ಜಲಸಂಧಿ ಬಂದಾದ್ರೆ ಇದೇ ಪರಿಸ್ಥಿತಿ ಉಂಟಾಗುತ್ತೆ, ಇನ್ನೂ ತೀವ್ರವಾಗಿರುತ್ತೆ. ಮೆಡಿಟೇರಿಯನ್ ಸಮುದ್ರಕ್ಕೆ ಅಟ್ಲಾಂಟಿಕ್ ಸಾಗರ ಸಂಪರ್ಕ ಈ ಮಾರ್ಗ ನಿರ್ಬಂಧಿಸಿದ್ರೆ ಯುದ್ಧ ಮತ್ತಷ್ಟು ವಿನಾಶಕಾರಿಯಾಗುತ್ತೆ. ಜಾಗತಿಕ ವ್ಯಾಪಾರಕ್ಕೆ ಒಟ್ಟಲ್ಲಿ ಸಮಸ್ಯೆ ಎದುರಾಗುತ್ತೆ ಅನ್ನುವಂಥದ್ದು. ಮೆಡಿಟೇರಿಯನ್ ಸಮುದ್ರಕ್ಕೆ ಅಟ್ಲಾಂಟಿಕ್ ಸಾಗರಕ್ಕೆ ಸಂಪರ್ಕ ಇದೆ. ಈ ಮಾರ್ಗ ನಿರ್ಬಂಧಿಸಿದ್ರೆ ಯುದ್ಧ ಮತ್ತಷ್ಟು ತೀವ್ರವಾಗುತ್ತೆ. ಜಾಗತಿಕ ವ್ಯಾಪಾರಕ್ಕೆ ಭಾರೀ ಹೊಡೆತ ಬೀಳುತ್ತೆ. ಕೆಂಪು ಸಮುದ್ರ ಮತ್ತು ಹಿಂದೂ ಮಹಾಸಾಗರಕ್ಕೆ ಸಂಪರ್ಕದ ಕೊಂಡಿಯೇ ಬಂದ್ ಆದ್ರೆ ಯುದ್ಧದ ತೀವ್ರತೆ ಇನ್ನೂ ವಿನಾಶಕಾರಿ ಹಂತಕ್ಕೆ ತಲುಪುತ್ತೆ. ಜಾಗತಿಕ ವ್ಯಾಪಾರಕ್ಕೆ ಎದುರಾಗಲಿದೆ ಭಾರೀ ಆಘಾತ ಅನ್ನುವಂಥದ್ದು. ಯಾಕೆಂದ್ರೆ ಹರ್ಮುಜ್ ಜಲಸಂಧಿ ಬಂದಾದಂತಹ ಸಂದರ್ಭದಲ್ಲಿ ಜಗತ್ತಿಗೆ ತೈಲ ಬಿಕ್ಕಟ್ಟು ಉಂಟಾಯಿತು. ಭಾರೀ ಪ್ರಮಾಣದಲ್ಲಿ ಆ ತೈಲ ಬಿಕ್ಕಟ್ಟನ್ನ ಇವತ್ತಿಗೂ ಕೂಡ ನಾವು ನೋಡ್ತಾ ಇದ್ದೀವಿ. ಹರ್ಮುಜ್ ಜಲಸಂಧಿಯನ್ನೇ ನಂಬಿಕೊಂಡಂತಹ ಬಹುತೇಕ ರಾಷ್ಟ್ರಗಳಿಗೆ ತೈಲ ಬಿಕ್ಕಟ್ಟು ಉಂಟಾಯಿತು. ತೈಲವನ್ನ ಪೂರೈಕೆ ಮಾಡೋದ್ರಲ್ಲಿ ಭಾರೀ ವ್ಯತ್ಯಾಸವಾಯಿತು. ಜಗತ್ತಿನ ಅನೇಕ ರಾಷ್ಟ್ರಗಳಿಗೆ ಈ ಬಿಸಿ ತಟ್ಟಿದಂಥದ್ದು. ಇದೀಗ ಹರ್ಮುಜ್ ಜಲಸಂಧಿ ಬಂದಾದಂತಹ ಹಿನ್ನೆಲೆಯಲ್ಲೇ ಬಾಬ್ ಎಲ್ ಮುಂಡೇಬ್ ಜಲಸಂಧಿ ಕೂಡ ಬಂದ್ ಆಗತ್ತಾ? ಜಗತ್ತಿಗೆ ಹೌತಿಗಳು ಬಿಗ್ ಶಾಕ್ ನೀಡೋದಕ್ಕೆ ಹಾಗಾದ್ರೆ ರೆಡಿ ಆಗಿದ್ದಾರಾ? ಮತ್ತೊಂದು ಜಲಸಂಧಿ ಬಂದಾಗಲಿದ್ಯಾ? ಜಗತ್ತಿಗೆ ಹೊಡೆತ ಕೊಡಲು ಮುಂದಾಗಿದ್ದಾರಾ ಹೌತಿಗಳು? ಇರಾನ್ ಪರ ವಾರ್ಗೆ ಯೆಮನ್ ಹೌತಿಗಳು ರೆಡಿ ಅನ್ನುವಂಥದ್ದು.